ಸುಳ್ಳಿದ ಇಬ್ರಾಹಿಂ ಖಲೀಲ್ ಕಟ್ಟೆಕಾರ್ ಆಸಿಯಾ ಪ್ರಕರಣಕ್ಕೆ ಸಂಬಂಧಿಸಿ ಗಾಂಧಿನಗರ ಕಟ್ಟೆಕಾರ್ ಫುಟ್ವೇರ್ ಅಂಗಡಿಯಲ್ಲಿ ಆಸಿಯಾ ನಡೆಸುತ್ತಿರುವ ಧರಣಿ ಮೂರನೇ ದಿನವೂ ಮುಂದುವರೆದಿದೆ. ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲವಾಗಿ ನಿನ್ನೆ ರಾತ್ರಿ ದಿಢೀರನೆ ಜನ ಸೇರಿದ ಪರಿಣಾಮವಾಗಿ ಆಸಿಯಾ ಧರಣಿ ಕುಳಿತಿರುವ ಸುಳ್ಯ ಗಾಂಧಿನಗರದ ಕಟ್ಟೆಕಾರ್ ಫುಟ್ವೇರ್ನಲ್ಲಿ ಮತ್ತು ಅದರ ಎದುರು ರಸ್ತೆಯ ಬದಿ ನೂಕುನುಗ್ಗಲು ಏರ್ಪಟ್ಟು ಪೊಲೀಸರು ಲಾಠಿ ಬೀಸಿ ಜನರನ್ನ ಚದುರಿಸಬೇಕಾಗಿ ಬಂದ ಘಟನೆ ನಡೆಯಿತು. ಖಲೀಲ್ ಕಟ್ಟೆಕಾರ್ ಮತ್ತು ಆಸಿಯಾ ಪ್ರಕರಣವನ್ನು ಇತ್ಯರ್ಥ ಮಾಡಲೆಂದು ಜಿಲ್ಲಾ ಮುಸ್ಲಿಂ ಒಕ್ಕೂಟ ಹಾಗೂ ಗಾಂಧಿನಗರ ಜಮಾತ್ ಕಮಿಟಿ ನೇತೃತ್ವದಲ್ಲಿ ನಡೆದ ಸಭೆಗೆ ಖಲೀಲ್ ಬರದಿರುವುದರಿಂದ ಸಮಸ್ಯೆ ಬಗೆಹರಿಯದೆ ಬೇರೆಯೇ ತಿರುವು ಪಡೆದಿತ್ತು. ಆಸಿಯಾರನ್ನು ಮುಸ್ಲಿಂ ಒಕ್ಕೂಟದವರು ಕಟ್ಟೆಕಾರ್ ಫುಟ್ವೇರ್ ಅಂಗಡಿಗೆ ಡಿಸೆಂಬರ್ 9ರಂದು ಬಿಟ್ಟು ಹೋಗಿದ್ದರು. ಆಸಿಯಾರವರು ಅಂಗಡಿಯಲ್ಲೇ ಕುಳಿತಿದ್ದರು. ರಾತ್ರಿ ಇಡೀ ಆಕೆ ಅಂಗಡಿಯಲ್ಲೇ ಕುಳಿತ ಕಾರಣ ಅಂಗಡಿ ಬಾಗಿಲು ಹಾಕಲಾಗಿರಲಿಲ್ಲ. ರಾತ್ರಿ ನಗರ ಪಂಚಾಯತ್ ಸದಸ್ಯೆಯೊಬ್ಬರು ಸೇರಿದಂತೆ ಕೆಲವರು ಆಕೆಗೆ ರಕ್ಷಣೆಗಾಗಿ ಬಂದು ಅಂಗಡಿಯಲ್ಲಿ ನಿಂತಿದ್ದರೆನ್ನಲಾಗಿದೆ. ನಿನ್ನೆ ಕೂಡ ಆಕೆ ಅಂಗಡಿಯಲ್ಲೇ ಕುಳಿತುಕೊಂಡಿದ್ದರು. ನಿನ್ನೆ ಸಂಜೆಯ ವೇಳೆಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಸಂಜೆ 7 ಗಂಟೆಗೆ ಆಸಿಯಾಗೆ ಬೆಂಬಲವಾಗಿ ಕಟ್ಟೆಕಾರ್ ಫುಟ್ವೇರ್ ಎದುರು ಪ್ರತಿಭಟನೆ ನಡೆಯಲಿದೆ ಎಂಬ ಸಂದೇಶ ರವಾನೆಯಾಗತೊಡಗಿತ್ತು. ಆದರೆ ಯಾರು ಪ್ರತಿಭಟನೆ ಮಾಡುವರೆಂಬ ಬಗ್ಗೆ ಅದರಲ್ಲಿ ಉಲ್ಲೇಖವಿರಲಿಲ್ಲ. ಇದರಿಂದಾಗಿ ಸಂಜೆ 7 ಗಂಟೆಯಾಗುತ್ತಿದ್ದಂತೆ ಅಂಗಡಿ ಎದುರಿನ ರಸ್ತೆಯ ಇನ್ನೊಂದು ಮಗ್ಗುಲಲ್ಲಿ ಕುತೂಹಲಿಗಳು ಸೇರಿ ಕಾಯತೊಡಗಿದ್ದರು. 7:30 ಆದರೂ ಪ್ರತಿಭಟನೆಯ ಸುಳಿವು ಕಾಣದೇ ಇರುವುದರಿಂದ ಕಾದು ಕುಳಿತಿದ್ದವರಲ್ಲಿ ಕೆಲವರು ಹೋಗತೊಡಗಿದರು. ಇನ್ನು ಹಲವರು ಅಲ್ಲಿ ಸೇರತೊಡಗಿದರು. 7:40 ಕಳೆಯುತ್ತಿದ್ದಂತೆ ಯುವಕರ ಗುಂಪೊಂದು ಆಸಿಯಾ ಕುಳಿತಿದ್ದ ಅಂಗಡಿಗೆ ಹೋಗಿ ಆಕೆಯೊಡನೆ ಮಾತನಾಡತೊಡಗಿತ್ತು. ಆಗ ದೂರದಲ್ಲಿ ನಿಂತು ಕಾಯುತ್ತಿದ್ದ ಜನರೆಲ್ಲ ಅಂಗಡಿಗೆ ಹೋದರು. ಅಂಗಡಿ ಜನರಿಂದ ತುಂಬಿ ಹೋಯಿತು. ಕುತೂಹಲಿಗಳು ಹೆಚ್ಚಾದರು. ಫುಟ್ಪಾತ್ ನಲ್ಲಿ ಜನ ಕಿಕ್ಕಿರಿದು ಸೇರಿ ಅಂಗಡಿಯೊಳಗೆ ನೋಡತೊಡಗಿದರು. ಪೊಲೀಸರು ಬಂದರು. ಎಸ್ಐ ಅವರು ಬಂದು ನಿಂತರು. ರಾತ್ರಿ 8 ಗಂಟೆಯವರೆಗೆ ಸುಮ್ಮನಿದ್ದ ಪೊಲೀಸರು ಬಳಿಕ ಜನರನ್ನ ಫುಟ್ಪಾತ್ ನಲ್ಲಿ ನಿಲ್ಲದಂತೆ ದೂರ ಕಳಿಸಿದರು. 8:15 ಆಗುತ್ತಿದ್ದಂತೆ ಜನ ಸೇರದಂತೆ ತಡೆಯತೊಡಗಿದರು. ನಿಯಂತ್ರಿಸಲಾಗುತ್ತಿಲ್ಲವೆಂದಾಗ ಲಾಠಿ ಬೀಸಿ ಜನರನ್ನ ಚದುರಿಸಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಬಂದರು. ಬಳಿಕ ಜನ ಪೂರ್ಣ ಚದುರಿದರು. ಆಸಿಯಾರೊಡನೆ ಮಾತನಾಡಲು ಬಂದವರಲ್ಲಿ 6 ಮಂದಿ ಮಾತ್ರ ಉಳಿದರು. ಅವರನ್ನ ಕಳಿಸಲು ಪೊಲೀಸರು ಯತ್ನಿಸಿದಾಗ ಆಸಿಯಾ ವಿರೋಧಿಸಿದರು. ನೀವು ಮಾತನಾಡುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ, ಆದರೆ ಜನ ಸೇರುವಂತೆ ಮಾಡಿ ಶಾಂತಿ ಭಂಗಕ್ಕೆ ಕಾರಣರಾಗಬಾರದು ಎಂದು ಸರ್ಕಲ್ ಮತ್ತು ಎಸ್ಐ ಎಚ್ಚರಿಕೆ ನೀಡಿದರು. ನಿನ್ನೆ ರಾತ್ರಿ 9:30ರ ವೇಳೆಗೆ ತನ್ನ ಹಿತೈಷಿಗಳ ಸಲಹೆ ಮೇರೆಗೆ ಆಸಿಯಾ ಅಂಗಡಿ ಬಾಗಿಲು ಹಾಕಿ ಬೀಗ ಜಡಿದು ತನ್ನ ಕೊಠಡಿಗೆ ಹೋದರು. ಇಂದು ಬೆಳಿಗ್ಗೆ ಅಂಗಡಿ ತೆರೆದು ಮತ್ತೆ ಅಲ್ಲೇ ಕುಳಿತಿದ್ದಾರೆ.